ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರು ಮತ್ತು ಕುಟುಂಬ ವರ್ಗದವರಿಗೆ ಯೋಗ ಶಿಬಿರ ಸಂಘದ ಆವರಣದಲ್ಲಿ ನಡೆಯಿತು. ಇಂದಿನಿಂದ ಪ್ರಾರಂಭಗೊಂಡ ಶಿಬಿರಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಪತ್ರಕರ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆರೋಗ್ಯ, ಮಾನಸಿಕ ಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ. ಈ ಹಿಂದೆ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ನೂರಾರು ಸಂಖ್ಯೆಯಲ್ಲಿ ಪತ್ರಕರ್ತರು ಶಿಬಿರದ ಸದುಪಯೋಗ ಪಡಿಸಿಕೊಂಡಿದ್ದರು ಎಂದರು. ಇಂದು ಯೋಗ ಶಿಬಿರಕ್ಕೆ ಚಾಲನೆ ನೀಡಿದ್ದು, ಸದಾ ಒತ್ತಡದಲ್ಲಿ ಕೆಲಸ ನಿರ್ವಹಿಸುವ ಪತ್ರಕರ್ತರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸದೇ ಇರುವುದರಿಂದ ಶಿಬಿರವನ್ನು ಆರಂಭಿಸಿದ್ದೇವೆ. ಪತ್ರಕರ್ತರು ತಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಟುಕೊಳ್ಳಲು ಶಿಬಿರದ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಇಷ್ಟೇ ಅಲ್ಲದೆ ಪತ್ರಕರ್ತರಿಗೆ ಅಪಘಾತ ವಿಮೆ, ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿದ ಸಂದರ್ಭದಲ್ಲಿ ಆರ್ಥಿಕ ನೆರವು ನೀಡುತ್ತಾ ಪತ್ರಕರ್ತರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸದಾ ಇರುತ್ತದೆ ಎಂದು ತಿಳಿಸಿದರು. ಪತ್ರಕರ್ತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವಿಶೇಷವಾಗಿ ಆರೋಗ್ಯ, ಮಾನಸಿಕ ಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರಲಾಗ್ತಿದೆ. ಈ ಹಿಂದೆ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇದರ ಸದುಪಯೋಗವನ್ನು ನೂರಾರು ಜನ ಬಳಸ್ಕೊಂಡ್ರು. ಹಾಗೆ ಇವತ್ತು ಯೋಗನ ಪ್ರಾರಂಭ ಮಾಡ್ತಾಯಿದ್ವಿ. ಯೋಗ ಪ್ರಾರಂಭ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಇಂದು ಒತ್ತಡದಲ್ಲಿ ಪತ್ರಕರ್ತರು ಕೆಲಸ ನಿರ್ವಹಿಸ್ತಿದ್ದಾರೆ. ಆರೋಗ್ಯದ ಕಡೆ ಗಮನ ಹರಿಸಲು ಸಾಧ್ಯ ಆಗ್ತಾಯಿಲ್ಲ. ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಯಾವ ರೀತಿಯಲ್ಲೂ ಕೂಡ ಸದೃಢವಾಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇವಾಗ ಪ್ರಾರಂಭ ಮಾಡಲಾಗ್ತಿದೆ. ಮಂಡ್ಯ ಪತ್ರಕರ್ತರ ಸಂಘ ಇದೊಂದೇ ಅಲ್ಲ, ಪತ್ರಕರ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅನಾರೋಗ್ಯ ತಪ್ಪಿ ಆಸ್ಪತ್ರೆ ಸೇರಿದಂತಹ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ನೆರವು ಕೂಡ ನೀಡ್ತಾ ಬಂದಿದೆ. ಹಾಗೆ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೂ ಕೂಡ ಇವತ್ತು ಅಪಘಾತ ವಿಮೆಯನ್ನು ಮಾಡಿಸಲಾಗಿದೆ. ಹೀಗೆ ಪತ್ರಕರ್ತರ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘ ಯಾವಾಗಲೂ ಕೂಡ ಜೊತೆ ನಿಂತಿರ್ತದೆ. ಹಾಗೆ ವಿಶೇಷ ಏನಂತ ಹೇಳಿದ್ರೆ, ಪತ್ರಕರ್ತರಿಗೆ ಆರೋಗ್ಯ ಉಳಿಸುವ ನಿಟ್ಟಿನಲ್ಲಿ ಇವತ್ತು ಯೋಗಕ್ಕೆ ಚಾಲನೆ ನೀಡಲಾಗ್ತಿದೆ. ಯೋಗ ತರಬೇತುದಾರರಾದ ಕೆಎನ್ ನಾಗೇಂದ್ರ ಅವರು ಮಾತನಾಡಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಅವರ ಆಶಯದಂತೆ ಯೋಗ ತರಬೇತಿ ನೀಡಲು ಬಂದಿದ್ದೇನೆ. ಬಿಡುವಿಲ್ಲದ ಜೀವನ ಶೈಲಿ, ಅನಾರೋಗ್ಯಕರ ಆರೋಗ್ಯ ಪದ್ಧತಿಯಿಂದ 50 ವರ್ಷದೊಳಗಿನವರು ಕಾಯಿಲೆ ಪೀಡಿತರಾಗುತ್ತಿದ್ದಾರೆ. ನಿತ್ಯ ಯೋಗಾಭ್ಯಾಸ ಮಾಡಿ ಯೋಗ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಸನ್ಮಾನ್ಯ ಶ್ರೀ ಪತ್ರಕರ್ತರ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರ ಆಶಯದಂತೆ ತಮ್ಮೆಲ್ಲರಿಗೂ ಯೋಗ ತರಬೇತಿಯನ್ನು ನೀಡಲು ನಾವು ತುಂಬ ಹೃದಯದಿಂದ ಬಂದಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ ಮತ್ತು ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಶಿಬಿರದಲ್ಲಿ ಪತ್ರಕರ್ತರಾದ ಅಜಯ್ ಗೌಡ, ರಜಿನೀಶ್ ಪಾಟೀಲ್, ಮಲ್ಲಿಕಾರ್ಜುನ, ಮಲ್ಲಿಕಾ, ಹರ್ಷಿತ್, ಚಂದ್ರು, ಪವನ್ ರಾಜ್, ಪೊಲೀಸ್ ವೆಂಕಟೇಶ್ ಹಾಜರಿದ್ದರು. ಜಮ್ಮು ಕಾಶ್ಮೀರದ ಪಹಲ್ಗಾನ್ ದಾಳಿ ಹಿನ್ನೆಲೆ ಬಿಜೆಪಿ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಪ್ರತ್ಯೇಕ ಪ್ರತಿಭಟನೆ ಮಂಡ್ಯ ನಗರದಲ್ಲಿ ನಡೆಯಿತು. ಮಂಡ್ಯ ಮಹಾವೀರ ವೃತ್ತದಿಂದ ಸಂಜಯ ವೃತ್ತದವರೆಗೆ ಮೇಣದ ಬತ್ತಿ ಜಾಥಾ ನಡೆಸಿ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. सीता माता के, लक्ष्मण भैया के, पवन सुता हनुमान के, काशी अधिपति विश्वनाथ के, हिंदू धर्म के. ಸಂಜೆಯ ವೃತ್ತದಲ್ಲಿ ಉಗ್ರ ಸಂಘಟನೆಗಳು ಪಾಕಿಸ್ತಾನದ ವಿರುದ್ಧ ಘೋಷಣೆ ಕೂಗಿ ಉಗ್ರರನ್ನ ಸದೆ ಬಡಿಯುವಂತೆ ಆಕ್ರೋಶ ಹೊರಹಾಕಿದರು. ಇವತ್ತೇನು ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಭೀಕರ ಗುಂಡಿನ ದಾಳಿ ಏನಿದೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ
ಮಾಡಿರ್ತಕ್ಕಂಥ ಗುಂಡಿನ ದಾಳಿ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ಯಾಕೆಂತಂದರೆ ಭಯೋತ್ಪಾದಕರು ದಾಳಿ ಮಾಡೋಕ್ಕಿಂತ ಮುಂಚೆ ನೀನು ಒಕ್ಕಲಿಗನ ಇಲ್ಲ ಕುರುಬನ ಇಲ್ಲ ವಾಲ್ಮೀಕಿ ಜನಾಂಗನ ಇಲ್ಲ ದಲಿತನ ಇಲ್ಲ ಬ್ರಾಹ್ಮಣನ ಅಂತ ಕೇಳಲಿಲ್ಲ. ಕೇಳಿದ್ದು ಒಂದೇ ಶಬ್ದ, ನೀನು ಹಿಂದೂನ, ಕಲ್ಮ ಬರುತ್ತಾ ಅಂತ ಕೇಳಿ ಏನು ಮುಸಲ್ಮಾನ್ ಏತರರನ್ನು ಕೊಲ್ಲುವಂಥ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥದ್ದು ತೀವ್ರ ಖಂಡನೀಯವಾದಂಥ ವಿಚಾರ. ಆರ್ಟಿಕಲ್ 370 ತೆಗೆದ ಮೇಲೆ ಜಮ್ಮು ಕಾಶ್ಮೀರ ಒಂದು ಪ್ರೇಮ ಕಾಶ್ಮೀರವಾಗಿ ಪರಿಣಾಮ ಆಗಿತ್ತು. ಇಲ್ಲಿ ಬರುವಂತಹ ಪ್ರವಾಸಿಗರಿಂದ ಅಲ್ಲಿ ಲಕ್ಷಾಂತರ ಜನ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಿದ್ರು. ಇದನ್ನು ಸಹಿತ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಈ ರೀತಿ ಗುಂಡಿನ ದಾಳಿ ಮಾಡಿರ್ತಕ್ಕಂಥದ್ದು ಇದು ಒಂದು ಖಂಡನೀಯವಾದಂಥ ವಿಚಾರ. ನಾನಾದರೂ ಇಷ್ಟೇ, ಇವತ್ತು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರಲ್ಲಿ ಹೇಳ್ತೀನಿ, ಈ ರೀತಿ ಅವ್ರೇನೋ ಒಂದು ಹುನ್ನಾರ ಮಾಡಿದ್ದಾರೆ, ಈಶಾನ್ಯ ರಾಜ್ಯಗಳನ್ನೆಲ್ಲ ಒಗ್ಗೂಡಿಸಿ ಚಿಕನ್ ನೆಕ್ ಅಂತ ಏನಿದೆ ಪಶ್ಚಿಮ ಬಂಗಾಳದ ಹತ್ರ ಅದನ್ನು ಬೇರ್ಪಡಿಸಿ ಮುಘಲಿಸ್ತಾನ್ ಅಂತ ಹೇಳಿ ಭಾರತವನ್ನು ಪ್ರತ್ಯೇಕ ಮಾಡುವಂಥ ಒಂದು ವ್ಯವಸ್ಥಿತ ಪಿತೂರಿ ಬಾಂಗ್ಲಾದ ಯೂನಿವರ್ಸಿಟಿ ಮತ್ತು ಪಾಕಿಸ್ತಾನದ ಯೂನಿವರ್ಸಿಟಿ ನಡೀತದೆ. ಇದಕ್ಕೆ ತಕ್ಕ ಉತ್ತರವನ್ನು ನರೇಂದ್ರ ಮೋದಿ ಅವರು ಕೊಡ್ತಾರೆ ಅನ್ನೋ ಅಚಲವಾದ ವಿಶ್ವಾಸ ನಮ್ಮಲ್ಲಿದೆ. ಎಲ್ಲರೂ ಕೂಡ ನಾವಿವತ್ತು ಕರೆ ಕೊಡ್ತಾ ಇದ್ದೀವಿ, ದೇಶವಾಸಿಗಳು ಇಂಥ ಭಯೋತ್ಪಾದಕರನ್ನ ಜಾತಿ ಮತ ಧರ್ಮ ಭೇದ ಇಲ್ಲದೆ ಖಂಡಿಸಬೇಕು, ಭಯೋತ್ಪಾದನೆಯನ್ನು ಮೂಲೋಚ್ಚಾಟನೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಸಮಸ್ತ BJP ಕಾರ್ಯಕರ್ತರು ಹಾಗೂ ದೇಶಭಕ್ತ ಬಂಧುಗಳು ಕೂಡ ಕ್ಯಾಂಡಲ್ ಮಾರ್ಚ್ ಮಾಡೋದ್ರ ಮುಖಾಂತರ ಇವತ್ತು ಈ ಒಂದು ಕ್ರೌರ್ಯವನ್ನು ಖಂಡಿಸಿದ್ದೀವಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ಗುಂಡಿನ ದಾಳಿಯ ಹೇಯ ಹಾಗೂ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಮಾನವೀಯ ಮೌಲ್ಯವುಳ್ಳ ದೇಶಭಕ್ತರ ಬಳಗದಿಂದ ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಮುಗ್ಧರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ದಾಳಿ ಮಾನವೀಯತೆಯ ಮೇಲೆ ನಡೆದಿರುವ ದಾಳಿಯಾಗಿದೆ. ಈ ದಾಳಿಗೆ ಕಾರಣರಾದ ಭಯೋತ್ಪಾದಕರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಜನರು ಜಾತಿ ಧರ್ಮವೆನ್ನದೆ ಎಲ್ಲರೂ ಒಟ್ಟಾಗಿ ನಿಲ್ಲುವುದು ಅತ್ಯಂತ ಅಗತ್ಯವಾಗಿದೆ. ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ದಾಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅವರ ರಕ್ಷಣೆಗಾಗಿ ಧಾವಿಸಿ ಭಯೋತ್ಪಾದಕರಿಂದ ರೈಫಲ್ ಕಸಿದುಕೊಳ್ಳಲು ಯತ್ನಿಸಿದ ಕಾಶ್ಮೀರದ ಕುದುರೆ ಸವಾರ ಸೈಯದ್ ಆದಿಲ್ ಹುಸೇನ್ ಶಾ ಅವರನ್ನು ಉಗ್ರರು ಹತ್ಯೆ ಮಾಡಿದ್ದಾರೆ ಎಂದು ಸ್ಮರಿಸಿದರು. ಭಾರತದ ಗಡಿಯಲ್ಲಿ ಏನು ಭಯೋತ್ಪಾದಕ ಘಟನೆ ನಡೆದಿದೆ, ಪ್ರವಾಸಿಗರ ಮೇಲೆ ಅಮಾಯಕ ಪ್ರವಾಸಿಗರ ಮೇಲೆ ಹಲ್ಲೆ ನಡೆದಿದೆ, ಅದನ್ನು ಒಕ್ಕೊರಲಿನಿಂದ ಇಡೀ ಭಾರತೀಯ ಜನಸಮುದಾಯ ಮತ್ತು ಅದೇ ಧ್ವನಿಯಲ್ಲಿ ಹೇಳೋದಾದರೆ ಈ ದೇಶದ ಧರ್ಮ ಭಾರತೀಯ ಧರ್ಮ, ಈ ದೇಶದ ಧರ್ಮ ಗ್ರಂಥ ಸಂವಿಧಾನ. ಈ ಭಯೋತ್ಪಾದಕರು ಏನು ಹಲ್ಲೆ ಮಾಡಿದ್ದಾರೆ ಅದನ್ನು ಈ ದೇಶದ ಎಲ್ಲ ಜನ ಸಮುದಾಯ ಭಾರತೀಯರೆಲ್ಲರೂ ಖಂಡಿಸ್ತಾರೆ. ಅದರಲ್ಲಿ ಅವರು ಖಂಡಿಸಲಿಲ್ಲ, ಇವರು ಖಂಡಿಸಲಿಲ್ಲ ಅನ್ನೋದು ಸುಳ್ಳು. ಈ ಭಯೋತ್ಪಾದಕ ಘಟನೆ ನಾವು ಇನ್ನೊಂದು ವಿಚಾರವನ್ನು ಹೇಳುತ್ತೆ, ಅದು ಕೇಂದ್ರ ಸರ್ಕಾರ ಈ ಭಯೋತ್ಪಾದಕ ಘಟನೆಯನ್ನು ತಡೆಯುವುದರಲ್ಲಿ ವಿಫಲವಾಗಿದೆ ಅನ್ನುವುದನ್ನು ಕೂಡ ಹೇಳ್ತಾ ಇದೆ. ಈ ದೇಶದ ರಕ್ಷಣಾ ಮಂತ್ರಿ ಈ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಒತ್ತಾಯಿಸಿದೆ. ಪ್ರತಿಭಟನೆಯಲ್ಲಿ ರೈತ ಹೋರಾಟಗಾರರಾದ ಸುನಂದ ಜಯರಾಮ್, ಕೃಷ್ಣ ಪ್ರಕಾಶ್, ಮುದ್ದೇಗೌಡ, ನ್ಯಾಯವಾದಿ BT ವಿಶ್ವನಾಥ್, ಕರುನಾಡ ಸೇವಕರು ಸಂಘಟನೆಯ MB ನಾಗಣ್ಣಗೌಡ, ನೆಲದನಿ ಬಳಗದ ಲಂಕೇಶ್, ಕವಿ ರಾಜೇಂದ್ರ, ಮಹಿಳಾ ಮುನ್ನಡೆಯ ಪೂರ್ಣಿಮಾ, ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ವಿನಯ್ ಕುಮಾರ್, ಚಿತ್ರಕೂಟದ ಅರವಿಂದ್ ಪ್ರಭು, ಕೆಂಪರಾಜು, ಜಾಗೃತ ಕರ್ನಾಟಕದ ನಾಗೇಶ್, ಸಂತೋಷ್, ಸುಬ್ರಹ್ಮಣ್ಯ, ಕರ್ನಾಟಕ ಜನಶಕ್ತಿಯ M ಸಿದ್ದರಾಜು, ಅಂಜಲಿ, ಬಾಬು, SDPI ಮುಕ್ತಾರ್ ಅಹಮದ್, ತಾಯೇರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 96ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಮುಖ್ಯಸ್ಥ ಸ್ವರ್ಣಚಂದ್ರ ನಾಗರಾಜ್ ನೇತೃತ್ವದಲ್ಲಿ
ಪೌರ ಕಾರ್ಮಿಕರಿಗೆ ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮ ಮಂಡ್ಯದ ಗುತ್ತಲು ಬಡಾವಣೆಯ MRT ಟ್ರೇಡರ್ಸ್ನಲ್ಲಿ ಜರುಗಿತು. ಡಾಕ್ಟರ್ ರಾಜ್ಕುಮಾರ್ ಅಖಿಲ ಕರ್ನಾಟಕ ಅಭಿಮಾನಿಗಳ ಸಂಘದ ಮುಖ್ಯಸ್ಥ ಸ್ವರ್ಣಸಂದ್ರ ನಾಗರಾಜ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಪೌರ ಕಾರ್ಮಿಕರಿಗೆ ಫುಡ್ ಕಿಟ್ ಮತ್ತು ಸಿಹಿ ವಿತರಿಸಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ನನ್ನ ಕೈಲಾದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಎಂದರು. ಮುಂದಿನ ಪೀಳಿಗೆಯ ಯುವಕರು ಇದನ್ನು ಮುಂದುವರಿಸಿಕೊಂಡು ಬಡವರಿಗೆ ಸಹಾಯ ಮಾಡಬೇಕು ಎಂದು ಸಲಹೆ ನೀಡಿದರು. ಡಾಕ್ಟರ್ ರಾಜ್ಕುಮಾರ್ ಅಖಿಲ ಕರ್ನಾಟಕ ಅಭಿಮಾನಿಗಳ ಸಂಘ ಮಂಡ್ಯ ಇವತ್ತು ಅಣ್ಣವರದ್ದು ಹುಟ್ಟುಹಬ್ಬ, 96ನೇ ವರ್ಷದ ಹುಟ್ಟುಹಬ್ಬ. ಇವತ್ತು ಅವರು ದಿವಂಗತರಾಗಿ 19 ವರ್ಷ ಆಯಿತು. ಅವರ ಸ್ಮರಣಾರ್ಥವಾಗಿ ನಾವು ಅವರ ಹೆಸರಿನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಮುಂದೆ ಬರುವಂತ ಯುವಕರುಗಳು ಇದನ್ನ ಮುಂದುವರಿಸ್ಕೊಂಡು ಹೋಗಿ 4 ಜನಕ್ಕೆ ಬಡವರಿಗೆ ಒಳ್ಳೇದು ಮಾಡಬೇಕು ಅಂತ ನಮ್ಮ ಆಸೆ. ನಾವೇನು ಜಾಸ್ತಿ ಪ್ರಚಾರ ಏನು ಬಯಸಲ್ಲ. ನಾನು ಮಾಡೋದೊಂದು ಸಣ್ಣ ಒಂದು ಈ ಸಹಾಯ 4 ಜನಕ್ಕೆ ಒಳ್ಳೇದಾಗ್ಲಿ. ಇದೇ ತರ ನನಗೆ ಇಲ್ಲೆಲ್ಲ ನನ್ನ ಸ್ನೇಹಿತರುಗಳೆಲ್ಲ ಕೈ ಜೋಡಿಸಿ ಮಾಡಿದೀವಿ. ಮುಂದಕ್ಕೂ ಹಂಗೆ ಮಾಡ್ಕೊಂಡು ಹೋಗ್ಲಿ. ಪ್ರತಿಯೊಬ್ಬರು ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಮಾಡಿದಾಗ್ಲೇ ನಾವೊಂದು ಇಲ್ಲಿ ಹುಟ್ಟಿ ಬೆಳೆದಕ್ಕೆ ಒಂದು ನಮಗೆ ಸಾರ್ಥಕ ಅನಿಸ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಸಿದ್ದಪ್ಪ ಶೆಟ್ಟಿ, ರಘು, ಲೋಕೇಶ್, ಪುಟ್ಟೇಗೌಡ, ಬಸವೇಗೌಡ, ಬಸವರಾಜ್, ಸಿದ್ದೇಗೌಡ, ಚಿಕ್ಕಲಿಂಗೇಗೌಡ ಮತ್ತಿತರರು ಹಾಜರಿದ್ದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ ಪ್ರಯುಕ್ತ ಮಂಡ್ಯದಲ್ಲಿ ಸರಳವಾಗಿ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಕರವೇ ಪ್ರವೀಣ್ ಶೆಟ್ಟಿ ಬಣ ಜಿಲ್ಲಾ ಘಟಕದ ವತಿಯಿಂದ ಮಂಡ್ಯದ ಸಂಜಯ್ ವೃತ್ತದಲ್ಲಿ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಗೆ ಹುತಾತ್ಮರಾದವರಿಗೆ ಮೌನಾಚರಣೆ ಸಲ್ಲಿಸಿದರು. ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ಗೆ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ಗೆ, ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಮಂಡಿನ ಮಗ ಡಾಕ್ಟರ್ ರಾಜ್ಕುಮಾರ್ಗೆ. ಯಾವುದೇ ಸಿಹಿ ವಿತರಿಸದೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿದ್ದೇವೆ. ಉಗ್ರರ ಹತ್ಯೆಗೈದ ನಂತರ ಸಿಹಿ ವಿತರಿಸಿ ವಿಜೃಂಭಣೆಯಿಂದ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಿಸುವುದಾಗಿ ತಿಳಿಸಿದರು. ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಸಿಹಿ ವಿತರಣೆ ಇರ್ಬೋದು, ಅನ್ನದಾನ ಇರ್ಬೋದು, ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೋ. ಈ ಬಾರಿ ಬರೀ ಮೌನವಾಗಿ ಸರಳವಾಗಿ ಆಚರಣೆ ಮಾಡ್ತಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಏನು ನಮ್ಮ ಹಿಂದೂಗಳನ್ನ ಮೇಧ ಮಾಡಿದಾರೋ ಆ ಭಯೋತ್ಪಾದಕರನ್ನ ಕೂಡಲೇ ಕೇಂದ್ರ ಸರ್ಕಾರ ಗಮನಕ್ಕೆ ತಗೊಂಡು ಆ 4 ಜನನ ಯಾವತ್ತು ನೀವು ಹತ್ಯೆ ಮಾಡ್ತೀರಾ ಅವತ್ತಿಲ್ಲಿ ಸಿಹಿ ವಿತರಣೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ವಿಜೃಂಭಣೆ ಒಂದು ಹಬ್ಬವನ್ನು, ರಾಜ್ಕುಮಾರ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇವತ್ತೇನು ತನ್ನ ಹೆಂಡತಿ ಮುಂದೆ ನಿಲ್ಲಿಸಿ ಗುಂಡಿಟ್ಟೊಡೆದಂಥ ಕ್ರೌರ್ಯವನ್ನು ಮೆರೆದಿರುವಂಥ ನರರಾಕ್ಷಸನ್ನ ಹತ್ಯೆ ಮಾಡಿ ಅಂತೇಳಿ ನಾವು ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒತ್ತಾಯವನ್ನು ಮಾಡ್ತದೆ. ಏನಿವತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸರಳವಾಗಿ ಆಚರಣೆ ಮಾಡಿದೀವಿ ಅಂತಂದ್ರೆ ಇದೇ ಒಂದು ಕಾರಣಕ್ಕೆ ಸರಳವಾಗಿ ಆಚರಣೆ ಮಾಡ್ತೀವಿ. ಇದೇ ವೇಳೆ ಕರವೇ ಜಿಲ್ಲಾಧ್ಯಕ್ಷ ಡಿ ಅಶೋಕ, ಸಂದೇಶ್ ಸೇರಿ ಮತ್ತಿತರರು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲೆಯ ವಿಸಿ ಫಾರಂ ಕೃಷಿ ಕಾಲೇಜನ್ನು ಸಮಗ್ರ ಕೃಷಿ ವಿಶ್ವವಿದ್ಯಾಲಯವಾಗಿ ಮೇಲ್ದರ್ಜೆಗೇರಿಸುವ ಯೋಜನೆಗಿರುವ ಅಡೆತಡೆಗಳನ್ನು ಮೆಟ್ಟಿ ನಿಂತು ಶೀಘ್ರವಾಗಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯವನ್ನು ಆರಂಭಿಸಲು ಮುಂದಾಗಬೇಕು ಎಂದು ಕದಂಬ ಸೈನ್ಯ ಹಾಗೂ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಆಗ್ರಹಿಸಿದರು. ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಿಸಾನ್ ಸಂಘದ ಪ್ರಾಂತೀಯ ಅಧ್ಯಕ್ಷ ರಮೇಶ್ ರಾಜು ಅವರು, ಕೃಷಿ ವಿವಿ ಸಂಬಂಧ ಹಾಸನ ಕೃಷಿ ಕಾಲೇಜನ್ನು ಜಿಕೆವಿಕೆಯಲ್ಲಿಯೇ ಮುಂದುವರೆಸಲು ಆಗ್ರಹಿಸಿ ಮಾಜಿ ಸಚಿವ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು, ಹಳೆ ಮೈಸೂರು ಭಾಗದಲ್ಲಿ ನಿರ್ಮಿಸಲಾಗುತ್ತಿರುವ ಕೃಷಿ ವಿವಿ ಸ್ಥಾಪನೆಗೆ ಅಡ್ಡಗಾಲು ಹಾಕದಂತೆ ಮನವಿ ಮಾಡಿದರು. ಹಳೆ ಮೈಸೂರು ಭಾಗದ ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ,
ಹಾಸನ ಹಾಗೂ ಕೊಡಗು ಜಿಲ್ಲೆಯಲ್ಲಿ ಭೌಗೋಳಿಕವಾಗಿ ಒಂದೇ ರೀತಿಯ ವಾತಾವರಣ ಹೊಂದಿದ್ದು 85% ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಇಲ್ಲಿನ ಅನುಕೂಲಕ್ಕೆ ತಕ್ಕಂತೆ ಮಂಡ್ಯ ಕೃಷಿ ವಿವಿಯಲ್ಲಿ ಸಂಶೋಧನೆ ನಡೆಸಿ ಸಮಗ್ರ ಕೃಷಿಯನ್ನು ಇಲ್ಲಿನ ರೈತರು ಅಳವಡಿಸಲು ಸಹಾಯಕವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಆದರೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ವಿಘ್ನಗಳು ಬರ್ತವೆ ಅನ್ನೋ ಹಾಗೆ ಈಗ ಅದಕ್ಕೊಂದು ವಿಘ್ನ ಬಂದು ರಾಜ್ಯಪಾಲರ ಅಂಗಳದಲ್ಲಿ ಕೊನೆಯ ಒಂದು ಅಂಕಿತ ಹಾಕುವಂಥದ್ದು ಬಾಕಿ ಉಳಿದಿದೆ. ಮಿತ್ರರೇ, ಇವತ್ತು ಕೃಷಿ ವಿಶ್ವವಿದ್ಯಾಲಯ ಅವಶ್ಯಕತೆ, ಪ್ರತಿ ಜಿಲ್ಲೆಗೂ ಅವಶ್ಯಕತೆ ಕೃಷಿ ವಿಶ್ವವಿದ್ಯಾಲಯ. ಯಾಕೆ ನಾನು ಈ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದೆ ಕೃಷಿ ಅಂತಕ್ಕಂಥದ್ದು ಕೃಷಿ ಕುಟುಂಬದಲ್ಲಿ ಒಂದು ಮಗು ಜನ್ಮಿಸಿದಾಗ ಆ ಕೃಷಿ ಕುಟುಂಬದಲ್ಲಿ ತನ್ನ ತಂದೆ, ತಾಯಿ, ತಾತ, ಅಜ್ಜಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಕ್ಯೂರಿಯಾಸಿಟಿಗೆ ತಾನು ಮಾಡಿ ನೋಡ್ತಾ ಮಾಡ್ತಾ ಕೇಳ್ತಾ ನೋಡ್ತಾ ಮಾಡ್ತಾ ಕೇಳ್ತಾ ಕೃಷಿ ಆ ಹಿರಿಯರಿಂದ ಆ ಹೊಸ ಪೀಳಿಗೆಗೆ ಹಸ್ತಾಂತರ ಆಯ್ತು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ನಾಗರಿಕತೆಯ ಗುಂಪಿನಲ್ಲಿ ಇವತ್ತೇನಾಗಿದೆ, ಮಕ್ಕಳ ನಾವು ಏನ್ ಮಾಡ್ತೀವಿ, ಬುದ್ಧಿ ಬಂದ ತಕ್ಷಣ ಯಾರು ಮನೇಲಿ ಇಟ್ಕೊಳ್ಳಲ್ಲ, ಅವರೆಲ್ಲರೂ ನಾವು ಕಾನ್ವೆಂಟ್ಗೆ, ನಂತರ ಶಾಲೆಗೆ, ನಂತರ ಕಾಲೇಜ್ಗೆ, ಹೀಗೆ ಅವನ ಮುಂದೆ ಕಳಿಸ್ಬಿಡ್ತೀವಿ. ಅಂದ್ರೆ ಕೃಷಿ ಸಂಪರ್ಕ ಇಲ್ಲದೇನೆ ಮಕ್ಕಳು ಬೆಳೀತಕ್ಕಂಥ ಸನ್ನಿವೇಶ ಇವತ್ತು ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಇದು ಸರೋಗ್ಬೇಕು ಅಂತ ಹೇಳಿದ್ರೆ ಪ್ರತಿ ತಾಲೂಕಿನಲ್ಲೂ ಕೂಡ ಒಂದೊಂದು ವಿಶ್ವವಿದ್ಯಾಲಯ ಆದ ಒಳ್ಳೆಯದು, ಕೃಷಿ ವಿಶ್ವವಿದ್ಯಾಲಯ ಆದ ಒಳ್ಳೆಯದು, ಕೃಷಿ ಆ ಮಟ್ಟದ ಜ್ಞಾನ ಅವಶ್ಯಕತೆ. ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಏನು ರಾಜ್ಯ ಇದೆ ಸಂಪೂರ್ಣವಾಗಿ ರೈತರೇ ತುಂಬಿರ್ತಕ್ಕಂಥ ರಾಜ್ಯ. 80% ಹೆಚ್ಚಿಗೆ ಇರ್ತಕ್ಕಂಥ ಯಾರಿಲ್ಲಿ ರೈತರೇ. ಹಾಗಾಗಿ ಇಂಥ ಒಂದು ವಿಷಯ ಇರುವಾಗ ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯ ಇದೆ, ಮಂಡ್ಯದಲ್ಲಿ ಬೇಡ ಅಂತಂದ್ರೆ ಯಾವ ನ್ಯಾಯ ಇದು? ಮಂಡ್ಯದಲ್ಲಿ ಪ್ರಮುಖವಾಗಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ಆಗ್ತಾ ಇರ್ತಕ್ಕಂಥದ್ದು ತುಂಬಾ ಒಂದು ಒಳ್ಳೆಯ ವಿಷಯ. ಕಾರಣ ಮಂಡ್ಯ ಸುತ್ತಮುತ್ತ ಯಾವ್ದಿದೆ, ಚಾಮರಾಜನಗರ ಇದೆ, ಮೈಸೂರು ಇದೆ, ಹಾಸನ ಇದೆ, ಅದೇ ರೀತಿ ಕೊಡಗಿದೆ. ಇವೆಲ್ಲವೂ ಕೂಡ ಭೌಗೋಳಿಕವಾಗಿ ಒಂದೇ ರೀತಿಯಾದಂತ ವ್ಯವಸ್ಥೆ ಒಳಗಡೆ ಇದ್ದಾವೆ. ಆ ನಿಟ್ಟಿನಲ್ಲಿ ಇಲ್ಲಿ ಬೆಳೆ ಇರಬಹುದು. ಉದಾಹರಣೆಗೆ ನಮ್ಮ ರೈತ ಸೋತದ್ದೆಲ್ಲಪ್ಪ ಅಂತ ಹೇಳಿದ್ರೆ ಏಕ ಬೆಳೆ ಮಾಡಿ ರೈತ ಸೋತಿದ್ದಾನೆ. ಸಮಗ್ರ ಕೃಷಿ ಮಾಡದಂತ ಯಾವುದೇ ರೈತ ಸೋತಿಲ್ಲ. ನಮ್ಮ ಪೂರ್ವಿಕರೆಲ್ಲ ಮಾಡ್ತಿದ್ದಂಥದ್ದು ಸಮಗ್ರ ಕೃಷಿನೇ. ಅಂದ್ರೆ ಕೃಷಿ ಜೊತೆಗೆ ಹೈನುಗಾರಿಕೆ, ಅಂದ್ರೆ ಪಶುಸಂಗೋಪನೆ, ತೋಟ ಬಂದ್ರೆ ಹಾರ್ಟಿಕಲ್ಚರ್, ಅದೇ ರೀತಿ ರೇಷ್ಮೆ, ಅದೇ ರೀತಿ ಬೇರೆ ಬೇರೆ ತರದ ಉಪಕಸಬುಗಳನ್ನು ಮಾಡ್ಕೊಂಡು ಅದ್ರ ಜೊತೆಗೆ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು ಕೃಷಿನಲ್ಲಿ ಅಭಿವೃದ್ಧಿ ಹೊಂದಿದೆ. ತದನಂತರ ದಿನಗಳೇನಾಯ್ತು, ಮೋನೋಕ್ರಾಪ್ ಸಿಸ್ಟಮ್ ಬಂತು. ಅಂದ್ರೆ ಬೆಳೆದ್ರೆ ಬರೀ ಭತ್ತ ಬೆಳೆಯುವಂಥದ್ದು, ಇಲ್ಲ ರಾಗಿ ಬೆಳೆಯುವಂಥದ್ದು, ಇಲ್ಲ ಕಬ್ಬು ಬೆಳೆಯುವಂಥದ್ದು, ಇಲ್ಲ ತೆಂಗು, ಇಲ್ಲ ಬರೀ ಅಡಿಕೆ. ಹಾಗಾಗಿ ಇವತ್ತೇನಾಗ್ತಾ ಇದೆ, ಏಕ ಬೆಳೆ ಪದ್ಧತಿ ಇರೋದ್ರಿಂದ ರೈತ ಇವತ್ತು ಆರ್ಥಿಕವಾಗಿ ಹಿಂದುಳಿತಾ ಇದ್ದಾನೆ. ಗೋಷ್ಠಿಯಲ್ಲಿ ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್, ಜಿಲ್ಲಾಧ್ಯಕ್ಷ ಜೋಸೆಫ್ ರಾಮು, ಉಪಾಧ್ಯಕ್ಷ ಸಲ್ಮಾನ್, ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಅಪ್ಪಾಜಿ, ಪ್ರಮುಖ್ ಕಲ್ಲೇಶ್, ಸ್ವಾಮಿ, ಜಯರಾಮು, ಕರವೇ ಪ್ರವೀಣ್ ಶೆಟ್ಟಿ, ಬಣದ ರಾಮಣ್ಣ ಇದ್ದರು. ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ವತಿಯಿಂದ ರೋಟರಿ ಸಂಸ್ಥೆಯ ಕೃಷಿ ವಿಭಾಗದ ಸಹಯೋಗದಲ್ಲಿ ಸಾವಯವ ಕೃಷಿ ಕಾರ್ಯಾಗಾರವನ್ನು ಏಪ್ರಿಲ್ 27ರಂದು ಬೆಳಿಗ್ಗೆ 10 ಗಂಟೆಗೆ ಮಳವಳ್ಳಿ ತಾಲೂಕಿನ ಬ್ಯಾಡರಹಳ್ಳಿಯ ಪ್ರವೀಣ್ ಬಾದಾಮಿಯವರ ತೋಟದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುವ ಪೀಳಿಗೆಯನ್ನು ಸಾವಯವ ಕೃಷಿಯತ್ತ ಸೆಳೆಯುವ ಸಲುವಾಗಿ ನಿಮ್ಮೆಲ್ಲರ ನಡೆ ಸಾಂಪ್ರದಾಯಿಕ ಕೃಷಿಗಳ ಕಡೆಗೆ ಧ್ಯೇಯವಾಕ್ಯದೊಂದಿಗೆ ಸದರಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದರು. ಕಾರ್ಯಾಗಾರದಲ್ಲಿ ರಾಸಾಯನಿಕ ಮುಕ್ತ ಕೃಷಿ ಮೂಲಕ ಬೆಳೆ ಬೆಳೆದು ಸಾವಯವ ಬೆಳೆಯ ತಿಳುವಳಿಕೆ, ಬೆಳೆಗೆ ಸರಿಯಾದ ಮಾರುಕಟ್ಟೆ, ಲಾಭದಾಯಕ ಕೃಷಿಯ ಬಗ್ಗೆ ಪ್ರಾತ್ಯಕ್ಷತೆ ನೀಡಲಾಗುವುದು. ಈ ನಿಟ್ಟಿನಲ್ಲಿ ಸಾವಯವ ಕೃಷಿಯ ಮೂಲಕ ಸಾಧನೆ ಮಾಡಿದ ಕೃಷಿಕರ ಅನುಭವ ಹಂಚಿಕೆ ಮೂಲಕ ಭಾಗವಹಿಸಲಿರುವ ರೈತರಿಗೆ ಸ್ಫೂರ್ತಿ ತುಂಬಲಾಗುವುದು ಎಂದು ಹೇಳಿದರು. ಈಗ ನಾವು ಇದೇ ತಿಂಗಳು 26 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಅಲಗೂರು ಹತ್ರ ಮುತ್ತತ್ತಿ ರಸ್ತೆಯಲ್ಲಿ ಬ್ಯಾಡ್ರಳ್ಳಿ ಅಂತ ಬರ್ತದೆ, ಅಲ್ಲಿ ನಮ್ಮ ಪ್ರವೀಣ್ ಬಾದಾಮಿಯವರ ತೋಟ ಇದೆ. ಆ ತೋಟದಲ್ಲಿ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಏನು ಅಂದರೆ, ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ರಾಸಾಯನಿಕದಿಂದ ಬೆಳೆದು ಪರಿಸರ ನಾಶ ಆಗ್ತಾಯಿದೆ, ಮನುಷ್ಯರುಗಳಿಗೆ ನೂರಾರು ಕಾಯಿಲೆಗಳು ಬರ್ತಾಯಿದೆ. ಆ ನಿಟ್ಟಿನಲ್ಲಿ ಪರಿವರ್ತನೆ ಮಾಡಬೇಕು ಅಂತ ಒಂದು ಬಹು ದೊಡ್ಡ ಕಾರ್ಯಕ್ರಮನ ರೋಟರಿ ಸಹಯೋಗದೊಂದಿಗೆ ನಮ್ಮ ಸಾವಯವ ರೈತರು ಹಮ್ಮಿಕೊಂಡಿದ್ದೀವಿ.
ಈ ಕಾರ್ಯಕ್ರಮ ರಾಜ್ಯದಾದ್ಯಂತ ಇರ್ತಕ್ಕಂಥ ರೈತರುಗಳು ಬರ್ತಾರೆ. ಅವರಿಗೆ ಈ ಸಾವಯವದಿಂದ ಏನೇನು ಮಾಡ್ಬೋದು, ಏನೇನು ಬಿಡ್ಬೋದು, ಜೊತೆಗೆ ಒಬ್ಬ ರೈತ ಸಾವಯವದಲ್ಲಿ ಹೇಗೆ ಬೆಳಿಬೋದು, ಬೆಳೆದಿರ್ತಕ್ಕಂಥ ಹೆಂಗೆ ಮೌಲ್ಯವರ್ಧನೆ ಮಾಡ್ಬೋದು ಅನ್ನೋದು ಅವತ್ತು ಪ್ರವೀಣ್ ಬಾದಾಮಿಯವರ ತೋಟದಲ್ಲಿ ನೋಡ್ಬೋದು, ಪ್ರಾತ್ಯಕ್ಷಿತೆ ಇರ್ತದೆ. ನಮ್ಮ ಸಾವಯವ ರೈತರು, ರಾಜ್ಯದಲ್ಲಿ ಇರ್ತಕ್ಕಂಥ ಸಾವಯವ ರೈತರು ಏನೇನು ಬೆಳೆದಿರ್ತದೆ ಅದು ಪ್ರತಿಯೊಂದೂ ಅಲ್ಲಿ ತಂದು ಅಂಗಡಿ ಇಟ್ಟಿದ್ದಾರೆ. ಆ ಅಂಗಡಿ ಸ್ಟಾಲ್ಗಳಲ್ಲಿ ಮಳಿಗೆಗಳು ತಾವೆಲ್ಲ ನೋಡ್ಬೋದು. ಜೊತೆಗೆ ಏನು ಅಂತಂದರೆ ನಾವು ಆದಷ್ಟು ರೈತರಿಗೆ ಪರಿವರ್ತನೆ ಮಾಡಿ ಸಾವಯವ ಕೃಷಿಗೆ ಒತ್ತು ಕೊಡಬೇಕು. ಆ ನಿಟ್ಟಿನಲ್ಲಿ ನೀರು ಕಡಿಮೆ ಇದ್ದು ಯಾವ ಥರ ಮಾಡ್ಬೋದು, ಯಾವ ರೀತಿ ಬೆಳವಣಿಗೆಯಲ್ಲಿ ನಾವು ಜೊತೆಗೇನು ಅಂತಂದರೆ ಸಾವಯವ ಕೃಷಿಲಿ ಪ್ರತಿಯೊಬ್ಬರು ಏನಾಗಿದೆ ಒಂದು ಕೆಟ್ಟ ಮಾತು ಹೇಳ್ತಾರೆ, ಅಯ್ಯೋ ಸಾವಯವ ಕೃಷಿ ಬೆಳೆದ್ರೆ ಬೆಳೆಸ್ಬರಲ್ಲ ಬಿಡಲ್ಲ ಅಂತ ಹೇಳ್ತಾರೆ. ಅದನ್ನ ಬಗ್ಗೆ ಸಾಧಕರು ಬರ್ತಾರೆ. ಈಗ ಉದಾಹರಣೆಗೆ ಒಂದೇನು ಹೇಳ್ತೀವಿ ಅಂದರೆ ಅಲ್ಲೊಬ್ಬರು ಸಾಧಕರು ಬರ್ತಾರೆ, ರೇಷ್ಮೆನೂ ಬೆಳೀತಾ ಇದ್ದಾರೆ. ಈಗ ರೈತರಿಗೆ ಕೈ ಹಿಡ್ದಿರೋದು ರೇಷ್ಮೆ. 150 ಮೊಟ್ಟೆ ತಗೊಂಡ್ರೆ 150 ಮೊಟ್ಟೆ ಬೆಳೆದ್ರೆ ಅದು ಗ್ರೇಟು ಅಂತಾರೆ. ಆದರೆ 150 ಮೊಟ್ಟೆ ತಗೊಂಡು 200 ಮೇಲೆ 200 kg ಮೇಲೆ ಬೆಳೆದಿರ್ತಕ್ಕಂಥ ಉದಾಹರಣೆಗಳಿದೆ. ಅವರೆಲ್ಲ ಸಾವಯವದಲ್ಲೇ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅಂಥ ಸಾಧಕರನ್ನೆಲ್ಲ ಕರೆಸಿ ಅವ್ರ ಅನುಭವದ ಮಾತುಗಳನ್ನ ಹೇಳ್ತೀವಿ. ಪ್ರತಿಯೊಬ್ಬರು ಈ ರಾಜ್ಯದಿಂದ ಇರ್ತಕ್ಕಂಥ ಸಾಧಕರೆಲ್ಲ ಅಲ್ಲಿ ಬರ್ತಾರೆ, ಅವ್ರ ಅನುಭವಗಳು ಹೇಳ್ತಾರೆ. ಮಧುಸೂದನ್ ಅಂತ ಬರ್ತಾರೆ, ಅವರು 200 ಎಕರೆ ಮಾಡಿದ್ದಾರೆ ಬೆಂಗಳೂರು ಹತ್ತಿರದಲ್ಲಿ. ಅವರು ಅದನ್ನು ಲೇಔಟ್ ಮಾಡಿ ಮಾರ್ಬೋದಾಗಿತ್ತು. ಆದ್ರೂ ಪ್ರಕೃತಿ ಉಳಿಸಬೇಕು, ಇಲ್ಲಿ ಸಾವಯವ ಕೃಷಿಯಿಂದ ಏನೇನು ಅನುಕೂಲಗಳಿದೆ, ಮುಂದಿನ ದಿನಗಳಲ್ಲಿ ಏನಾದರೂ ಪರಿಸರ ಉಳ್ಕೋಬೇಕು ಅಂತಂದರೆ ಸಾವಯವ ಕೃಷಿಗೆ ಒತ್ತು ಕೊಟ್ಟರು ಮಾತ್ರ ಸಾಧ್ಯ ಇದೆ ಅನ್ನೋ ದೃಷ್ಟಿಯಲ್ಲಿ. ಜೊತೆಗೆ ನಮ್ದು ಇನ್ನೊಂದು ಆಗ್ರಹ ಏನು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಸಾಯನಿಕ ಅನ್ನೋದು ಒಂದು ಮಾಫಿಯಾ. ಅದು ಆ ರಾಸಾಯನಿಕ ಮಾಫಿಯಾ ಮಾಡ್ಕೊಂಡು ಈ ದೇಶದ ಉದ್ದಿಮೆದಾರರು, ರಾಜಕಾರಣಿಗಳು ಬಳಸ್ಕೋತಾ ಇದ್ದಾರೆ ಹೊರತು ರೈತರಿಗೆ ಅನುಕೂಲ ಆಗ್ತಾಯಿಲ್ಲ. ಆ ನಿಟ್ಟಿನಲ್ಲಿ ಆ ಯಾವುದು ರಾಸಾಯನಿಕ ಗೊಬ್ಬರಕ್ಕೆ ನೀವೇನು ಕೊಡ್ತೀರೋ ಸಹಾಯಧನ ಅದು ರೈತರಿಗೆ ನೇರವಾಗಿ ಕೊಡಿ. ಬೇರೆದೆಲ್ಲ ಹೇಗೆ ಅವರ ಖಾತೆಗೆ ಹಣ ಜಮಾವಣೆ ಮಾಡ್ತೀರಾ ಅದೇ ರೀತಿ ನೀವು ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ನಾವು ಅದೊಂದು ಹೆಚ್ಚಿನ ತಿಳುವಳಿಕೆ ಕೊಡ್ತಾಯಿದ್ದೀವಿ. ಜೊತೆಗೆ ಇತ್ತೀಚೆಗೆ ನಿಮಗೆ ಗೊತ್ತು, ಪ್ಲಾಸ್ಟಿಕ್ ಒಂದು ಮಾರಕ ಕ್ಯಾನ್ಸರ್ಗೆ ತುತ್ತಾಗ್ತಿರೋದ್ರಿಂದ ಪ್ಲಾಸ್ಟಿಕ್ಕನ್ನು ಬಿಟ್ಟು ಮುಸ್ಕಿನ ಜೋಳ ತೆಗೆದ ಮೇಲೆ ಇರ್ತಕ್ಕಂಥ ಬೆಂಡು, ಆ ಬೆಂಡಿಂದ ಕವರ್ಗಳು ಮಾಡಿ ಈ ಪಾರ್ಸಲ್ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಿ ಅದನ್ನು ಪರಿವರ್ತನೆ ಮಾಡೋದಕ್ಕೆ ಇವೆಲ್ಲ ಮಾಡೋದ್ರಿಂದ ಪ್ರಕೃತಿ ಉಳ್ಕೋತದೆ. ಇದ್ರ ಜೊತೆಗೆ ಭೂಮಿ ಫಲವತ್ತತೆ ಇದ್ರೆ ಮಾತ್ರ ವ್ಯವಸಾಯ ಮಾಡೋಕ್ಕೆ ಸಾಧ್ಯ ಇದೆ. ಆ ಭೂಮಿ ಫಲವತ್ತತೆ ಉಳ್ಕೋಬೇಕು ಅಂದರೆ ದೇಶಿ ಹಸುಗಳ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆನೂ ನಾವು ತಿಳುವಳಿಕೆ ಕೊಡ್ತಾಯಿದ್ದೀವಿ. ಇದೆಲ್ಲ ಪೂರ್ಣ ಏನಂದರೆ ಸಂಪೂರ್ಣ ಸಾವಯವ ಕೃಷಿ ಮಾಡೋದ್ರಿಂದ ನಾವು ಏನೇನು ಮಾಡ್ಬೋದು, ಏನೇನು ಸಾಧಿಸ್ಬೋದು, ಪರಿಸರ ಉಳ್ಕೋಬೋದು. ಇದು ಏನು ಅಂತಂದರೆ ನಮ್ಮ ನಡೆ ಸಾಂಪ್ರದಾಯಿಕ ಕೃಷಿಯ ಕಡೆ ಅಂತ ಒಂದು ಘೋಷಣೆಯೊಂದಿಗೆ ಒಂದು ದಿವಸದ ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಚಿಕ್ಕಣ್ಣ, ಮಂಡ್ಯ ಪ್ರಮುಖ ಅನಂತರಾವ್, ಪ್ರವೀಣ್ ಬಾದಾಮಿ, ಲಕ್ಷ್ಮಿ, ಸುಬ್ಬೇಗೌಡ, ಅರುಣ್ ಇದ್ದರು. ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮೊದಲಿನಿಂದಲೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳ ಸಾರ್ವಜನಿಕ ಲೆಕ್ಕಪತ್ರ ತನಿಖೆಗೆ ಮನವಿಯ ಫಲವಾಗಿ ಖರ್ಚು ವೆಚ್ಚಗಳ ಮುಖ್ಯ ವರದಿಯನ್ನು ಜಿಲ್ಲಾಡಳಿತ ಪ್ರಕಟಿಸಿದ್ದು, ಇದು ಭಾಗಶಃ ವರದಿಯಂತೆ ಕಾಣುತ್ತದೆ ಎಂದು ಸಾಹಿತಿ ಹಾಗೂ ಪ್ರಕಾಶಕರೂ ಆದ ರಾಜೇಂದ್ರ ಪ್ರಸಾದ್ ಲೇವಡಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯ ವರದಿ ಎಂದು ಬೃಹತ್ ಮೊತ್ತದ ಅಂಕಿಅಂಶಗಳನ್ನು ನೀಡಲಾಗಿದ್ದು, ಖರ್ಚು ವೆಚ್ಚಗಳ ವಿವರಣೆಯನ್ನು ನೀಡಲಾಗಿಲ್ಲ ಎಂದರು. ಸದರಿ ವರದಿಯಲ್ಲಿ ದುಂದುವೆಚ್ಚದ ಕುರುಹುಗಳು ಕಾಣುತ್ತಿದ್ದು, ಸಮ್ಮೇಳನದ ಕೋಶಾಧ್ಯಕ್ಷರೂ ಆದ ಜಿಲ್ಲಾಧಿಕಾರಿಗಳು ಅಧಿಕೃತ ವಿವರಣಾತ್ಮಕ ಲೆಕ್ಕಪತ್ರಗಳ ವರದಿಯ ಪ್ರತಿಯನ್ನು ಪಡೆಯಲು ಆರ್ಟಿಐ ಮೂಲಕ ಅರ್ಜಿ ಸಲ್ಲಿಸಿ ಪಡೆಯುವಂತೆ ಹೇಳಿದ್ದು, ಅರ್ಜಿ ಸಲ್ಲಿಸಲಾಗಿದೆ. ಆದರೆ ಸರ್ಕಾರದಿಂದ ಮಾತ್ರವಲ್ಲದೆ ದೇಣಿಗೆ ರೂಪದಲ್ಲಿಯೂ ಬಂದಿರುವ ಹಣದ ಮಾಹಿತಿ ಪಡೆಯಲು ಆರ್ಟಿಐ ಮೂಲಕ ಮಾಹಿತಿ ಪಡೆಯುವ ಅಗತ್ಯವಿದೆಯೇ ಎಂದು ಪ್ರಶ್ನಿಸಿದರು. ಕೇಂದ್ರ ಸಮಿತಿಯು ಬಳಸಿದ 2.50 ಕೋಟಿ ರುಗಳ ಲೆಕ್ಕಪತ್ರವನ್ನು ಜಂಟಿಯಾಗಿ ಮಂಡಿಸಬೇಕು ಹಾಗೂ ಕೋಶಾಧಿಕಾರಿಗಳು ತಾವು ಮಂಡಿಸಿದ ಮುಖ್ಯ ವರದಿಯ ವಿವರಣಾತ್ಮಕ ವರದಿಯಲ್ಲಿ ಸಾರ್ವಜನಿಕಗೊಳಿಸಬೇಕು. ಇಲ್ಲವಾದಲ್ಲಿ ಕಾನೂನಾತ್ಮಕ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಸಮ್ಮೇಳನ ಆಗೋಕ್ಕೂ ಮೊದಲು ನಾವು ಈ ಸಮ್ಮೇಳನದ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಪಾರದರ್ಶಕವಾಗಿ ನಡೆಸಬೇಕು ಮತ್ತೆ ಅದನ್ನು ಸಾರ್ವಜನಿಕ ಲೆಕ್ಕಪತ್ರ ತನಿಖೆಗೆ ಒಳಪಡಿಸಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನ ಸಮ್ಮೇಳನಕ್ಕೂ ಮೊದಲು ಕೂಡ ಸಲ್ಲಿಸಿದ್ವಿ. ಸಮ್ಮೇಳನ ನಂತರ ಕೂಡ ಮತ್ತೆ ಪದೇ ಸಲ್ಲಿಸಿದ್ವಿ. ಅದಕ್ಕೆ ಸ್ವಲ್ಪ ಸಕಾರಾತ್ಮಕವಾಗಿ ಸ್ಪಂದಿಸಿದಂತ ಜಿಲ್ಲಾಡಳಿತ ಈಚೆಗೆ ನಿಮ್ಗೆಲ್ಲ ಗೊತ್ತಿರಬಹುದು ಪತ್ರಿಕಾಗೋಷ್ಠಿಯನ್ನು ಕರೆದು ಅದರ ಮುಖ್ಯ ವರದಿಯನ್ನ ಪ್ರಕಟಿಸಿದೆ. ಎಷ್ಟು ಖರ್ಚಾಗಿದೆ, ಎಷ್ಟು ಅನುದಾನ ಬಂದಿದೆ ಮತ್ತು ಎಷ್ಟು ಖರ್ಚಾಗಿದೆ ಒಂದು ಮುಖ್ಯ ವರದಿಯನ್ನ ಪ್ರಕಟಿಸಿದೆ. ಮುಖ್ಯ ವರದಿ ಏನಾಗುತ್ತೆ, ಮುಖ್ಯ ವರದಿಯಲ್ಲಿ ಇಷ್ಟು ಹಣ ಬಂದಿದೆ, ಇಷ್ಟು ಖರ್ಚಾಗಿದೆ ಒಂದು ದೊಡ್ಡ ಮೊತ್ತಗಳ ಅಂಕಿಅಂಶಗಳನ್ನ ಮಾತ್ರ ಅದು ಪ್ರಕಟಿಸುತ್ತೆ. ಅದು ಯಾವ ಖರ್ಚಿಗೆ ಮತ್ತೆ ಯಾವ ಉದ್ದೇಶಕ್ಕೆ ಎಷ್ಟನ್ನ ಬಳಕೆ ಮಾಡಲಾಗಿದೆ ಅಂತ ಸಂಪೂರ್ಣವಾಗಿ ಯಾವುದೇ ವಿವರಗಳನ್ನ ಅದರಲ್ಲಿ ಕೊಟ್ಟಿರಬೇಕು. ಆದರೆ ಮೊದಲಿಂದಲೂ ಪ್ರಗತಿಪರಗಳ ಸಂಘಟನೆ ಒಕ್ಕೂಟ ಒತ್ತಾಯಿಸ್ತಾ ಇರೋದು
ವಿವರಣಾತ್ಮಕವಾದ ಖರ್ಚು ವೆಚ್ಚಗಳ ವರದಿಯನ್ನು ನಮಗೆ ಕೊಡಬೇಕು ಮತ್ತು ಅದನ್ನು ಸಾರ್ವಜನಿಕಗೊಳಿಸಬೇಕು ಅಂತ. ಯಾಕೆಂದ್ರೆ ಇದು ಯಾವುದೇ ಒಂದು ಯೋಜನೆ ಅಥವಾ ಯಾವುದೇ ಒಂದು ಇಲಾಖೆಯ ಕಾರ್ಯಕ್ರಮ ಆಗಿರಲಿಲ್ಲ, ಇದು ಒಟ್ಟು ಸಾರ್ವಜನಿಕವಾದ ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ಸಾಹಿತ್ಯದ ದೊಡ್ಡ ಕಾರ್ಯಕ್ರಮ ಆಗಿದ್ದರಿಂದ ಇದರಲ್ಲಿ ಖರ್ಚಾಗುವಂತ ಎಲ್ಲ ಹಣ ಮತ್ತು ಇದಕ್ಕೆ ಬರುವಂತ ಎಲ್ಲ ರೀತಿಯ ಅನುದಾನ, ಇದು ಬರೀ ಸರ್ಕಾರ ಮಾತ್ರ ಇದಕ್ಕೆ ಅನುದಾನವನ್ನು ಕೊಡಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರತಿ ಸಲವೂ ಕೂಡ ಅನುದಾನವನ್ನ ಅಥವಾ ದೇಣಿಗೆಯನ್ನು, ಅನುದಾನ ಅಲ್ಲ ದೇಣಿಗೆಯನ್ನು ನೀಡ್ತಾರೆ. ಈ ದೇಣಿಗೆ ವಿವರಗಳು ಕೂಡ ಪ್ರಕಟ ಆಗಬೇಕು ಅಂತ ನಾವು ಬಯಸಿದ್ವಿ ಮತ್ತು ಅದನ್ನ ಕೋಶಾಧ್ಯಕ್ಷರು ಆಗಿದ್ದಂತ ಜಿಲ್ಲಾಧಿಕಾರಿಗಳು ತಿಳಿಸಿದ್ವಿ. ಆದ್ರೆ ನಮ್ಗೀಗ ಮುಖ್ಯ ವರದಿ ನೋಡಿದಾಗ ಅದ್ಯಾಕೋ ಭಾಗಶಃ ವರದಿ ತರ ಕಾಣಿಸ್ತಾ ಇದೆ. ನಾವು ಕೇಳಿದಂತ ವಿವರಣಾತ್ಮಕವಾದ ವರದಿಯನ್ನ ಅವರು ನಮಗೆ ಕೊಟ್ಟಿಲ್ಲ. ನಾವು ಈಗ ಒತ್ತಾಯಿಸ್ತಾ ಇರೋದೇನು ಅಂದ್ರೆ, ನಮಗೆ ಪ್ರತಿ ಸಮಿತಿಯಿಂದಲೂ ಕೂಡ ವಿವರಣಾತ್ಮಕವಾದ ವರದಿಯನ್ನು, ಅದು ನಮಗೆ ಮಾತ್ರವಲ್ಲ, ಜಿಲ್ಲಾಧಿಕಾರಿಗಳು ತಮ್ಮ ವೆಬ್ಸೈಟ್ ನಲ್ಲಿ ಹಾಕ್ಬೋದು ಅಥವಾ ಪ್ರಗತಿಪರ ಸಂಘಟನೆ ಒಕ್ಕೂಟಕ್ಕಾಗ್ಬೋದು, ಎರಡರಲ್ಲೂ ಕೂಡ ನಮಗೆ ವರದಿನ ಕೊಡೋದ್ರ ಜೊತೆಗೆ ವೆಬ್ನಲ್ಲೂ ಕೂಡ ಅದನ್ನ ಪ್ರಕಟಿಸಬೇಕು ಅಂತ. ಯಾಕೆಂದ್ರೆ ಸಾರ್ವಜನಿಕವಾಗಿ ಈ ಎಲ್ಲ ಖರ್ಚು ವೆಚ್ಚಗಳ ವಿವರಣಾತ್ಮಕವಾದ ವರದಿ ಪಾರದರ್ಶಕವಾಗಿ ಪ್ರಕಟ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಮತ್ತು ಅದು ಆಗಬೇಕು ಅನ್ನೋದು ಆಗ್ರಹ ಕೂಡ. ಮತ್ತೆ ಇದೇ ಹೊತ್ತಿನಲ್ಲಿ ನೀವು ನೋಡಿದ ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಅವತ್ತು ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಪ್ರಕಟಿಸಿದ್ದು ಇವರ ಪಾಲು ಮಾತ್ರ, ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಏನು ಮಾಡಿತ್ತು ಆ ಪಾಲು ಮಾತ್ರ ಈಗ ಪ್ರಕಟ ಆಗಿದೆ. ಆದ್ರೆ 2.5 ಕೋಟಿಗೂ ಹೆಚ್ಚಿನ ಮೊತ್ತವನ್ನ ಬೆಂಗಳೂರಿನಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಲ್ಲಿಂದ ಅನುದಾನವನ್ನ ಕೊಡಲಾಗಿದೆ. ಆ ಹಣದ ಯಾವುದೇ ಖರ್ಚು ವೆಚ್ಚಗಳ ವರದಿಯನ್ನ ತತ್ರ ಸಾಹಿತ್ಯ ಸಮ್ಮೇಳನ 5 ತಿಂಗಳಾಗ್ತಾ ಬಂದು ಕೂಡ ಅದರ ಅಧ್ಯಕ್ಷರಾದಂತಹ ಜೋಶಿ ಅವರು ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ಪ್ರಕಟಣೆಯನ್ನು ಹೊರಡಿಸಿಲ್ಲ ಅಥವಾ ಕೇಳಿದವರಿಗೆ ಅದರ ಮಾಹಿತಿಯನ್ನು ಕೂಡ ಇದುವರೆಗೂ ಕೊಟ್ಟಿಲ್ಲ. ನಾವು ಸಾರ್ವಜನಿಕವಾಗಿ ಹಲವಾರು ಬಾರಿ ಅವರಲ್ಲಿ ಮನವಿಯನ್ನು ಮಾಡಿದ್ವಿ. ಅವರು ಕೂಡ ಈ 2.5 ಕೋಟಿ ರೂಪಾಯಿಗಳ ಮೊತ್ತ ಏನಿದೆ ಇಲ್ಲಿಂದ ತೆಗೆದುಕೊಂಡಂತ ಅನುದಾನ ಇದೆ ಸಾಹಿತ್ಯ ಗೋಷ್ಠಿಯಲ್ಲಿ ಎಂಬಿ ನಾಗಣ್ಣಗೌಡ, ಉಪನ್ಯಾಸಕ ರಾಜೇಂದ್ರ ಸಿಂಗ್, ಅರವಿಂದ್ ಪ್ರಭು, ಸಂತೋಷ್ ಇದ್ದರು. ಗ್ರಾಮ ಪಂಚಾಯಿತಿಯಿಂದ ನಗರ ಪ್ರದೇಶಗಳವರೆಗೆ ಸ್ವಚ್ಛತಾ ಸೇವೆಯಲ್ಲಿ ತೊಡಗಿರುವ ಪೌರ ಸೇವಕರಾದ ಆದಿದ್ರಾವಿಡ ಅರುಂಧತಿಯಾರ್ ಜನಾಂಗಕ್ಕೆ ಒಳ ಮೀಸಲಾತಿ ನೀಡಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ಜನಶಕ್ತಿಯ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಪೌರ ಸೇವಕರಾದ ಆದಿದ್ರಾವಿಡ ಅರುಂಧತಿಯಾರ್ ಜನಾಂಗವು ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಂಸ್ಕೃತಿ, ಶೈಕ್ಷಣಿಕವಾಗಿ ಕಟ್ಟ ಕಡೆಯ ಸಮುದಾಯವಾಗಿ ಉಳಿದಿದ್ದು ಒಳ ಮೀಸಲಾತಿಯಿಂದಲೂ ವಂಚಿತರಾಗಿದ್ದಾರೆ ಎಂದರು. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮೂಲಕ ಜಾತಿಗಣತಿ ನಡೆಸುತ್ತಿದ್ದು, ಒಳ ಮೀಸಲಾತಿಯಿಂದ ವಂಚಿತ ಆದಿದ್ರಾವಿಡ ಅರುಂಧತಿಯಾರ್ ಸಮುದಾಯ ಗುರುತಿಸಿ ಪ್ರತ್ಯೇಕ ಮೀಸಲಾತಿ ನೀಡಲು ಸಮೀಕ್ಷೆಯಲ್ಲಿ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿಯಿಂದ ನಗರ ಪ್ರದೇಶಗಳವರೆಗೆ ಸ್ವಚ್ಛತಾ ಸೇವೆಯಲ್ಲಿ ತೊಡಗಿರುವ ಪೌರ ಸೇವಕರಾದ ಆದಿದ್ರಾವಿಡ ಅರುಂಧತಿಯಾರ್ ಸಮುದಾಯದವರು ಸಮೀಕ್ಷೆಯ ವೇಳೆಯಲ್ಲಿ ಸರಿಯಾದ ಮಾಹಿತಿ ನೀಡಿ ಒಳ ಮೀಸಲಾತಿ ಪಡೆಯಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕಾಂತರಾಜ್ ವರದಿ ಆಧಾರದ ಮೇಲೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ನಿಯೋಗದಲ್ಲಿ ಒಂದು ಜಾತಿ ಗಣತಿ ನಡೆಸ್ತಾ ಇದೆ. ಈ ಜಾತಿ ಗಣತಿಯಲ್ಲಿ ಒಳ ಮೀಸಲಾತಿಯಾಗಿ ಕೊಡಬೇಕು, ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ವಂಚಿತ ಸಮುದಾಯ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಮೇ 1ರಿಂದ ಜಾತಿ ಗಣತಿ ಕೂಡ ಶುರುವಾಗುತ್ತೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿ ಮತ್ತು ತಾಲೂಕು ನಗರ ಪ್ರದೇಶಗಳಲ್ಲಿ ಮತ್ತು ಬೇರೆ ಬೇರೆ ಹೊರಗಿನ ಜಿಲ್ಲೆಗಳಲ್ಲೂ ಕೂಡ ನಾವು ಹೇಳೋದಂತ ಏನಂದರೆ, ಇವತ್ತು ಏನು ಮಹತ್ವವಾದ ಒಂದು ಇದು ನಡೀತಾ ಇದೆ, ಆಯೋಗ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಈ ಸಮೀಕ್ಷೆಯಲ್ಲಿ ವಂಚಿತ ಸಮುದಾಯದ ಯಾವುದೇ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದಂತಾನೆ, ಅದರಲ್ಲೂ ಸ್ವಚ್ಛತೆ ಮಾಡುವಂಥ ಪೌರಕಾರ್ಮಿಕ ಸಮುದಾಯ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 25ರಿಂದ 30 ಸಾವಿರ ಜನಸಂಖ್ಯೆ ಇದ್ದಾರೆ ಮತ್ತು ರಾಜ್ಯದಲ್ಲಿ ಸುಮಾರು ಒಂದು 25 ಲಕ್ಷದಿಂದ 30 ಲಕ್ಷಷ್ಟು ಜನಸಂಖ್ಯೆಯೂ ಕೂಡ ಇದ್ದಾರೆ. ಆದರೆ ಬೇರೆ ಬೇರೆ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ಜಾಂಬವ ಅನ್ನುವಂಥ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಅದು ಜಾತಿ ಅಲ್ಲದ ಒಂದು ಸೂಚಕ ಪದಗಳಲ್ಲಿ ಆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡ್ಕೊಂಡು ಇವತ್ತು ತೋರಿಸ್ಕೊಂಡಿದ್ದಾರೆ. ಆದರೆ ಈ ಸಮೀಕ್ಷೆಯಲ್ಲಿ ವಲಯ ಮಾದಿಗ ಅನ್ನುವಂಥ ಕಮ್ಯುನಿಟಿ ಏನಿದೆ, ಇದರಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕಾದ್ರೆ ನೀನು ಆದಿ ದ್ರಾವಿಡ ಅಂದರೆ ಯಾರು, ಆದಿ ಕರ್ನಾಟಕ ಅಂದರೆ ಯಾರು, ಆದಿ ಆಂಧ್ರ ಅಂದರೆ ಯಾರು, ಅದರಲ್ಲಿ ಉಪ ಜಾತಿ ಯಾವುದು
ಅದನ್ನು ಸೂಚನೆ ಕೊಡಬೇಕು, ನೀವು ಮೆನ್ಷನ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವಚ್ಛತೆ ಮಾಡುವಂಥ ಕೆಲಸ ಮಾಡುವಂಥ ಹಲವಾರು ಪೌರಕಾರ್ಮಿಕ ಸಮುದಾಯ ಒಂದು ವರ್ಗ ಏನಿದೆ, ಈ ವರ್ಗದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ನಮ್ಮ ಯುವ ಜನರು ಮತ್ತು ಮುಂದಿನ ಭವಿಷ್ಯದ ನಮ್ಮ ಪೀಳಿಗೆಯ ಮಕ್ಕಳು ಕೂಡ ಇದರಿಂದ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯವನ್ನು ಮೀಸಲಾತಿ ಪಡೆಯದಂತೆಯೇ ಎಲ್ಲ ವಿಚಾರದಲ್ಲೂ ಕೂಡ ಹಿಂದುಳಿದಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಈ ವಿಚಾರಕ್ಕೆ ಪೌರಕಾರ್ಮಿಕ ವೃತ್ತಿ ಮಾಡ್ತಾವಂಥ ಹಲವಾರು ಜಾತಿಗಳಲ್ಲೂ ಬೇರೆ ಬೇರೆ ಜಾತಿಗಳ ಸೂಚಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಕೂಡ ಇವತ್ತು ಒಂದು ವೇದಿಕೆಗೆ ಬಂತು ಅಂದರೆ, ನಾವೊಂದಷ್ಟು 25-30 ಲಕ್ಷ ಜನಸಂಖ್ಯೆ ಆಯಿತು ಅಂದರೆ ನಮಗೆ ಪ್ರತ್ಯೇಕ ಮೀಸಲಾತಿ, ಈ ಸ್ವಚ್ಛತಾ ಕೆಲಸ ಮಾಡುವಂಥ ಪೌರಕಾರ್ಮಿಕ ವರ್ಗಕ್ಕೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಸಮೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯ ಪ್ರತಿ ಸ್ವಚ್ಛತಾ ಮಾಡುವಂಥ ಪೌರಕಾರ್ಮಿಕ ಸಮುದಾಯ ಆದಿದ್ರಾವಿಡ ಉಪಜಾತಿ ಅರುಂಧತಿಯರ್, ಆದಿದ್ರಾವಿಡ ಉಪಜಾತಿ ಅರುಂಧತಿಯರ್ ಅಂತ ನಾವು ಬರೆಸಬೇಕು. ಈ ಬರೆಸಿದ್ರೆ ನಾವು ಒಂದು ವರ್ಗ ಸ್ವಚ್ಛತೆ ಮಾಡುವಂಥ ಒಂದು ಪೌರಕಾರ್ಮಿಕ ವರ್ಗ, ಈ ಸ್ವಚ್ಛತೆ ಮಾಡುವಂಥ ಕೆಲಸ ಜನಸಂಖ್ಯೆ ಇಷ್ಟಿದ್ದಾರೆ. ಹಾಗಾಗಿ ಕೂಡ ಇವರಿಗೆ ಮೀಸಲಾತಿಯಲ್ಲೇ ಪ್ರತ್ಯೇಕ ಮೀಸಲಾತಿಯನ್ನು ಕೊಟ್ಟಾಗ ಇಡೀ ಒಂದು ಸಮಾಜದಲ್ಲಿ ಮುಂಚೂಣಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಮುಂದೆ ಬರ್ತಾರೆ ಅನ್ನುವಂಥ ಉದ್ದೇಶದಲ್ಲಿ ಗೋಷ್ಠಿಯಲ್ಲಿ ಆದಿದ್ರಾವಿಡ ಅರುಂಧತಿಯಾರ್ ಮಹಿಳಾ ವಿಭಾಗದ ಜಿಲ್ಲಾಧ್ಯಕ್ಷೆ ನಾಗಮಣಿ ಕೆ, ನಗರ ಘಟಕದ ಅಧ್ಯಕ್ಷ ರವಿ ಪಳನಿ ಇತರರಿದ್ದರು. ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ, ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನವು ಏಪ್ರಿಲ್ 27 ಬೆಳಗ್ಗೆ 11 ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಒಕ್ಕೂಟದ ಉಪಾಧ್ಯಕ್ಷ ಗುರುಮೂರ್ತಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೌದ್ಧ ಸಮ್ಮೇಳನದ ನಿಮಿತ್ತ ನಡೆಯುವ ಬುದ್ಧ ಅಂಬೇಡ್ಕರ್ ಮತ್ತು ಸರ್ವಾಧ್ಯಕ್ಷರ ಮೆರವಣಿಗೆಗೆ ಶಾಸಕ ರವಿಕುಮಾರ್ ಗಣಿಗ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆ ಬಳಿ ಬೆಳಗ್ಗೆ 10 ಗಂಟೆಗೆ ಚಾಲನೆ ನೀಡಲಿದ್ದಾರೆ ಎಂದು ವಿವರಿಸಿದರು. ಮುಂದಿನ ತಿಂಗಳು ನಡೆಯುವಂತಹ ಬುದ್ಧ ಪೂರ್ಣಿಮೆಗೆ ಕರ್ನಾಟಕ ಸರ್ಕಾರ ರಜವನ್ನು ಘೋಷಿಸಿ ಸರ್ಕಾರದ ವತಿಯಿಂದ ಬುದ್ಧ ಪೂರ್ಣಿಮೆಯನ್ನು ಮಾಡೋದಕ್ಕೆ ಆದೇಶ ಹೊರಡಿಸಿರೋದ್ರಿಂದ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಒಂದು ನಮ್ಮ ನಡೆಗೆ ಬುದ್ಧ ನಡೆಗೆ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ ಮತ್ತು ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಂಡ್ಯ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಬುದ್ಧ ಸಮ್ಮೇಳನವನ್ನು ದಿನಾಂಕ 27/4/2025 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಂಬೇಡ್ಕರ್ ಭವನ ಮಂಡ್ಯ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ರವಿಕುಮಾರ್ ಗಣಗ, ಶಾಸಕರು ಮತ್ತು ಕ್ರಿಯಾಶೀಲ ಮಂಡ್ಯ ಶಾಸಕರು ಹಾಗೂ ಕ್ರಿಯಾಶೀಲ ವ್ಯಕ್ತಿಗಳಾದಂತಹ ಡಾಕ್ಟರ್ ಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಮಂಡ್ಯ, ಜೊತೆಗೆ ಅವರ ಜೊತೆಯಲ್ಲಿ ಮಲ್ಲಿಕಾರ್ಜುನ ಬಾಲದಂಡೆ ಅವರು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಶ್ರೀಮತಿ ನಂದಿನಿ ಮೇಡಮ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಭವನ ಅಲ್ಲಿವರೆಗೂ ಕೂಡ ಬುದ್ಧ ಮತ್ತು ಅಂಬೇಡ್ಕರ್ ಮತ್ತು ಈ ಸಭೆಯ ಒಂದು ಸರ್ವಾಧ್ಯಕ್ಷರಾದಂತಹ ಸತೀಶ್ ಜಾರಕಿಹೊಳಿಯವರ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಇವರು ಚಾಲನೆ ನೀಡಲಿದ್ದಾರೆ. ಹಾಗೂ ಈ ಒಂದು ಸಮ್ಮೇಳನದಲ್ಲಿ 2 ವಿಚಾರಗೋಷ್ಠಿಗಳು ಬಹಳ ಮುಖ್ಯವಾಗಿ ನಡೀತವೆ. ಬುದ್ಧನ ತತ್ವಗಳನ್ನು ಪ್ರಚಾರ ಮಾಡುವಂತಹ ನಿಟ್ಟಿನಲ್ಲಿ 2 ಗೋಷ್ಠಿಗಳು. ಒಂದು ಗೋಷ್ಠಿ 12:15ರಿಂದ 1:30ವರೆಗೆ ನಡೆಯುತ್ತೆ. ಒಂದು ಬುದ್ಧನ ಚಿಂತನೆ ಮತ್ತು ಪರಿಣಾಮಗಳು, ಇವುಗಳನ್ನು ಕುರಿತು ಒಂದು ಗೋಷ್ಠಿ. ಈ ಗೋಷ್ಠಿಗೆ
ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮೂಡ್ನಕೋಡು ಚಿನ್ನಸ್ವಾಮಿ ಖ್ಯಾತ ಲೇಖಕರು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಜೊತೆಗೆ ಈ ಒಂದು ಬುದ್ಧನ ಚಿಂತನೆ ಮತ್ತು ಪರಿಣಾಮಗಳನ್ನು ವಿಷಯ ಮಂಡನೆಯನ್ನು ಮಾಡೋದಕ್ಕೆ ಬರ್ತಿದ್ದಾರೆ ಲೇಖಕರು ಮತ್ತು ಪ್ರಾಧ್ಯಾಪಕರು ಆದಂತಹ ಶ್ರೀಮತಿ ಶೈಲಜಾ ವೇಣುಗೋಪಾಲ್ರವರು. ಜೊತೆಗೆ ಈ ಒಂದು ವಿಚಾರ ಗೋಷ್ಠಿಯಲ್ಲಿ ಉರ್ಗುಲ್ವಾಡಿ ರಾಮಯ್ಯ ಬುದ್ಧಿಸ್ಟ್ ಒಕ್ಕೂಟ ಮತ್ತು ಸುರೇಶ್ ಕುಮಾರ್ ಮತ್ತು ಸ್ವಾಮಿ ಇವರು ಬುದ್ಧಿಸ್ಟ್ ಒಕ್ಕೂಟದ ಗೆಳೆಯರು ಉಪಸ್ಥಿತರಿರ್ತಾರೆ. ಹಾಗೆ ಮಧ್ಯಾಹ್ನದ ನಂತರ ಊಟದ ನಂತರ ಮತ್ತೊಂದು ವಿಚಾರಗೋಷ್ಠಿ ನಡೆಯುತ್ತೆ. ಈ ವಿಚಾರಗೋಷ್ಠಿ ಅಂತಂದರೆ ಬುದ್ಧರ ಚಿಂತನೆಗಳಲ್ಲಿ ಸ್ವಾಮಿ ವಿವೇಕಾನಂದರ ಮತ್ತು ಇತರ ದಾರ್ಶನಿಕರು, ಬುದ್ಧರ ಚಿಂತನೆಗಳಲ್ಲಿ ಸ್ವಾಮಿ ವಿವೇಕಾನಂದರು ಮತ್ತು ಇತರ ದಾರ್ಶನಿಕರು ಇವರ ಒಂದು ವಿಚಾರಗೋಷ್ಠಿ ನಡೆಯುತ್ತೆ. ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು LS ಮುಕುಂದರಾವ್ ಖ್ಯಾತ ಲೇಖಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇವರು ವಹಿಸ್ಕೊಳ್ತಾರೆ. ಮತ್ತು ವಿಚಾರ ಮಂಡನೆಯನ್ನು ಮಾಡೋದಕ್ಕೆ ಬರ್ತಾ ಇರುವಂಥ ಖ್ಯಾತ ಲೇಖಕರಾದಂತಹ ಬರಹಗಾರರು, ಸಾಹಿತಿಗಳು ಆದಂತಹ ವೈಜ್ಞಾನಿಕ ಚಿಂತಕರು ಆದಂಥ KS ಭಗವಾನ್ರವರು ಬರ್ತಾ ಇದ್ದಾರೆ. ಜೊತೆಗೆ ಈ ಒಂದು ವಿಚಾರಗೋಷ್ಠಿಯಲ್ಲಿ ಉಪಸ್ಥಿತರು ಜಯರಾಮ ಸಂಘಟನಾ ಕಾರ್ಯದರ್ಶಿಗಳು ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ, ಮತ್ತು ನಿರಂಜನ್ ಬೋಧೆ ಸಹ ಕಾರ್ಯದರ್ಶಿ ಕರ್ನಾಟಕ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ, ಮತ್ತು ಜಯಸುಧಾ ಕಾರ್ಯಾಧ್ಯಕ್ಷರು ಬುದ್ಧಿಸ್ಟ್ ಒಕ್ಕೂಟ, ಇವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಅಧ್ಯಕ್ಷ ಸಿ ಶಿವಲಿಂಗಯ್ಯ, ಖಜಾಂಚಿ ಬಿ ಅನ್ನದಾನಿ, ದೇವರಾಜ್ ಕೊಪ್ಪ, ವಿನಯ್ ಕುಮಾರ್, ಅಭಿಗೌಡ ಕುಮಾರ್, ಗುರುಶಂಕರ್ ಇದ್ದರು. ನಾಗಮಂಗಲ ತಾಲೂಕು ಬಿಂಡಿಗನವಿಲೆ ಹೋಬಳಿಯ ದೊಡ್ಡಬಾಲ ಗ್ರಾಮದಲ್ಲಿ 39 ವರ್ಷಗಳ ನಂತರ ಹುಚ್ಚಪ್ಪ ಸ್ವಾಮಿ ದೇವರು ಮತ್ತು 14 ಕೂಟದ ಬೀರೆ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಕಳೆದ 3 ದಿನಗಳಿಂದ ದೊಡ್ಡಬಾಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತ 40 ಹಳ್ಳಿಯ ಗ್ರಾಮಸ್ಥರು ಸಂಭ್ರಮದಿಂದ ಆಚರಣೆ ಮಾಡಿದರು. ಕುರುಬ ಸಮುದಾಯದ ಮಹಾಸ್ವಾಮಿಗಳಾದ ಶ್ರೀ ಶ್ರೀ ನಿರಂಜನ ನಂದನಾಥಪುರಿ ಸ್ವಾಮಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ಪರಮಪೂಜ್ಯ ಸ್ವಾಮೀಜಿರವರನ್ನು ಪುಷ್ಪಮಾಲೆ ಹೂಗುಚ್ಛದೊಂದಿಗೆ ಮೆರವಣಿಗೆ ಮಾಡಲಾಯಿತು. ಹುಚ್ಚಪ್ಪ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಪರಮಪೂಜ್ಯರು ದೇವರಿಗೆ ಪೂಜೆ ಸಲ್ಲಿಸಿದರು. ನಂತರ ಭಕ್ತರೊಂದಿಗೆ ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ವೃತ್ತಿ ಮತ್ತು ದೇವರನ್ನು ನಂಬಿದರೆ ಎಂದು ಕೂಡ ಕೆಡಕಾಗುವುದಿಲ್ಲ. ಮೂಲ ಸಂಪ್ರದಾಯಕ್ಕೆ ಯಾರು ಕೂಡ ಧಕ್ಕೆ ತರಬೇಡಿ, ತಮ್ಮ ಹಿರಿಯರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯಿರಿ ಎಂದು ಭಕ್ತರಿಗೆ ತಿಳಿಸಿದರು. ಇನ್ನು ಗ್ರಾಮದ ಮುಖಂಡರು ಹುಚ್ಚಪ್ಪ ಸ್ವಾಮಿ ದೇವರ ಈ ಜಾತ್ರಾ ಮಹೋತ್ಸವ ಕಾರ್ಯವು 39 ವರ್ಷಗಳ ನಂತರ ನಡೆಯುತ್ತಿದ್ದು ನಮಗೆಲ್ಲರಿಗೂ ಕೂಡ ಸಂತಸ ತಂದಿದೆ. ಗ್ರಾಮದಲ್ಲಿ ಒಂದು ನೂತನವಾದ ದೇವಾಲಯವನ್ನು ಕಟ್ಟಿ ಈ ದಿನ 14 ಕೂಟದ ದೇವರುಗಳ ಜಾತ್ರಾ ಮಹೋತ್ಸವ ಆಚರಣೆ ಮಾಡಿಕೊಂಡು 3 ದಿನಗಳ ಕಾಲ ದೈವಿ ಕಾರ್ಯದೊಂದಿಗೆ ಹುಚ್ಚಪ್ಪ ಸ್ವಾಮಿರವರ ಜಾತ್ರಾ ಮಹೋತ್ಸವ ಕಾರ್ಯವು ನಡೆದಿರುತ್ತದೆ ಎಂದು ತಿಳಿಸಿದರು. ದೊಡ್ಡಬಾಲ ಗ್ರಾಮ, ನಾಗಮಂಗಲ ತಾಲೂಕು, ಬಿಂಡಿಗನವಿಲೆ ಹೋಬಳಿ, ಮಂಡ್ಯ ಡಿಸ್ಟಿಕ್ನಲ್ಲಿ ದೊಡ್ಡಬಾಲ ಗ್ರಾಮದಲ್ಲಿ 3 ದಿನದ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇಲ್ಲಿ ಮೊದಲನೇ ದಿನ ದೇವರುಗಳ ಆಗಮನ, ಧೂಪಾರತಿಯೊಂದಿಗೆ ಊರಿಗೆ ದೇವರುಗಳ ಆಗಮನ ಉತ್ಸವ, ಬೆಳಗಿನ ಜಾವ ಗಂಗಾರತಿ ಮತ್ತು ಕೊಂಡವನ್ನು ಏರ್ಪಡಿಸಲಾಗಿತ್ತು. ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಬಂದು ದೇವರ ದರ್ಶನ ಪಡೆದು ದೇವ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅದ್ಭುತವಾಗಿ ನಮ್ಮ ಕುಲ ಬಾಂಧವರ ಜೊತೆ ಸಂಪರ್ಕ ಮಾಡಿದ್ದಾರೆ. ಮತ್ತು ನಮ್ಮ ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾದ ಚಲುವರಾಯಸ್ವಾಮಿಯವರು ಬಂದು ಅದ್ರ ಜೊತೆ ನರೇಂದ್ರ ಸ್ವಾಮಿ ಸಚಿವರಾದ ನರೇಂದ್ರ ಸ್ವಾಮಿಯವರು ಬಂದು ಬೈರತಿ ಸುರೇಶಣ್ಣವರು, ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶಣ್ಣವರು ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಒಂದು ಈ ದೇವರು ಸಂಬಂಧಪಟ್ಟಂಗೆ 7 ಕೂಟ ಹೊರತುಪಡಿಸಿ ಇನ್ನೂ 7 ಕೂಟ ಸೇರಿ 14 ಕೂಟದ್ದು ದೇವರ ಉತ್ಸವ ಅಂದರೆ ಅದು 39 ವರ್ಷಗಳ ನಂತರ ಶ್ರೀ ಶ್ರೀ ಹುಚ್ಚಪ್ಪ ಸ್ವಾಮಿ ದೇವರ ದೊಡ್ಡ ಹಬ್ಬ ಅಂತ ನಾವು ಮಾಡ್ತಿದ್ವಿ. ಹಿಂದೆ 12 ವರ್ಷಗಳ ಸರಿ ಮಾಡ್ತಾಯಿದ್ರು. ಕಾರಣಾಂತರದಿಂದ ಗೊತ್ತಿಲ್ಲ ಏನು ಅಂತ. ಈಗ 39 ವರ್ಷ ಆಗಿತ್ತು. ಈ ದೇವಸ್ಥಾನ ಕಟ್ಟಿ ಉದ್ಘಾಟನೆ ಆದಮೇಲೆ ಮಾಡಬೇಕು ಅಂತೇಳಿ ಮಾಡೋಕ್ಕೆ ಅಂತ ಉಸ್ತುವಾರಿ ಮಾಡಿ ನಮ್ಮ ಎಲ್ಲ 14 ಕೂಟದ ದೇವರುಗಳು ಸೇರಿ ಇವತ್ತು ದೊಡ್ಡ ಹಬ್ಬ ಅಂತೇಳಿ ಮಾಡ್ತಾಯಿದ್ವಿ. 10 ಗ್ರಾಮ ಸೇರ್ತಾರೆ, 40 ಗ್ರಾಮಗಳು ಜನಗಳು ಎಲ್ಲ ಸೇರಿ ಭಕ್ತಾದಿಗಳು
ಎಲ್ಲರೂ ಬಂದು ದೇವರನ್ನ ಹಬ್ಬನ ಆಚರಣೆ ಮಾಡಿ ಎಲ್ಲರೂ ಸಂಪ್ರದಾಯವಾಗಿ ಕೊಂಡ ಗುಂಡಿನ ಆರತಿ ಇದು ಗಂಗಸ್ಥಾನ ಆರತಿ ಎಲ್ಲ ಮಾಡಿ ಎಲ್ಲ ಗ್ರಾಮಗಳವರು ಬಂದು ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲೂ ಬಂದು ಇಲ್ಲಿ ಮಾಡಿ ಹಬ್ಬನ ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಾರೆ. 14 ಕೂಟದ ದೇವರುಗಳ ಉತ್ಸವನ 39 ವರ್ಷದ ನಂತರ ಎಲ್ಲ ದೇವರುಗಳ ಆಗಮನ, ಕೊಂಡ ಉತ್ಸವ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಸಿದ್ದರಾಮಯ್ಯ ಸಾಹೇಬರು, ಚಂದ್ರನಾರಾಯಣ ಸ್ವಾಮಿ ಅವರು ಊರಿನ ಗ್ರಾಮಸ್ಥರ ಸೇರಿ ಮಾಡಿರೋದು. ದೇವಸ್ಥಾನ ಆದ ನಂತರ ಮಾಡಿರೋದು. ಈಗ ಊರಲ್ಲಿ ಕೊಂಡ